ಕೇರಳ ಮಲಯಾಳಿ ಸಂಘಟನೆಗಳಿಗೆ ಭಾರತ ದ್ರೋಹಿಗಳ ಮೇಲೆ ಯಾಕೆ ಇಷ್ಟು ಪ್ರೀತಿ? ಇಷ್ಟೆಲ್ಲಾ ಜಾಗ ಇದ್ರು ಅಜರ್ಬೈಜಾನ್ ಹೋಗಿ ನಾವು ಸಮ್ಮೇಳನ ಮಾಡ್ತೀವಿ ಅಂದ್ರ ಹೆಂಗ್ರಿ? ಹೆಸರಿಗೆ ಮಾತ್ರ ಸಮಾವೇಶ ರೀ. ಅಜರ್ಬೈಜಾನ್ ಪ್ರವಾಸೋದ್ಯಮ ಉದ್ಧಾರ ಮಾಡೋದು ಮುಖ್ಯ ಧ್ಯೇಯ. ಲಕ್ಷಾಂತರ ರೂಪಾಯಿ ಪ್ಯಾಕೇಜ್ ಕೊಟ್ಟು ಮಲಯಾಳಿ ಸಮಾವೇಶ ಮಾಡೋದರ್ದು ಏನಿತ್ರಿ? ನಮಸ್ಕಾರ ರೀ. ಕೇರಳದ ಮಲಯಾಳಿ ಸಂಘಟನೆಗಳಿಗೆ ಪಾಕಿಸ್ತಾನದ ಜೊತೆಗೆ ಪಾಕಿಸ್ತಾನ ಸಹಾಯ ಮಾಡೋ ಸ್ನೇಹಿತ ದೇಶಗಳ ಮೇಲೂ ಬಹಳಷ್ಟು ಪ್ರೀತಿ ಐತಿ ಅನ್ನೋದು ಪ್ರೂವ್ ಆಗೈತಿ. ಅಜರ್ಬೈಜಾನ್ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಟೈಮ್ನಾಗ ಹೆಲ್ಪ್ ಮಾಡಿರುವಂಥ ದೇಶ. ಆ ದೇಶನ ಬ್ಯಾನ್ ಮಾಡಬೇಕು ಅಂತ ಮಂದಿ ಮಾತಾಡೋ ಸಂದರ್ಭದಾಗ ಈ ಕೇರಳ ಮಲಯಾಳಿ ಸಂಘಟನೆ ಏನೈತಲ್ಲ, ಅದು ಅಜರ್ಬೈಜಾನ್ದಾಗ ಸಮ್ಮೇಳನ ಮಾಡಕ್ಕೆ ರೆಡಿ ಮಾಡ್ಕೊಳತೈತಿ. ಈ ರೀತಿ ಒಂದು ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ನಡೆ ಏನೈತಲ್ರಿ, ಎಲ್ಲರ ಕೆಂಗನಿಗೆ ಗುರಿ ಆಗೈತಿ. ಏನಪ್ಪ ವಿಷಯ ಅಂದ್ರ, ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ಅವರು ಅಜರ್ಬೈಜಾನ್ದಾಗ ವಿಶ್ವ ಮಲಯಾಳಿ ಸಮ್ಮೇಳನ ನಡ್ಸಕತ್ತಾರ. ಈಗ ನಾವು ಹೆಂಗೆ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತೀವಲ್ರಿ, ಅದೇ ರೀತಿ ಅವರು ಅಜರ್ಬೈಜಾನ್ದಾಗ ಮಾಡಾಕತ್ತಾರ. ಮಲಯಾಳಿ ಸಮ್ಮೇಳನ ಮಾಡಿದ್ರೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ರಿ, ಆರಾಮಾಗಿ ಮಾಡಬಹುದ್ರಿ. ಆದ್ರ ಅಜರ್ಬೈಜಾನ್ದಾಗ ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡಿದ್ರು? ಈ ರೀತಿ ಒಂದು ಆಯೋಜನೆ ಮಾಡಾಕತ್ತಾರಪ್ಪ ಅಂತ ಗೊತ್ತಾದ್ಮೇಲೆ ಕೆಲವೊಂದು ನೈತಿಕ ಪ್ರಶ್ನೆಗಳು ಹುಟ್ಕೊಂತಾವ. ಮೊದಲೇದು, ಅಜರ್ಬೈಜಾನ್ದಾಗ ಈ ಸಮ್ಮೇಳನ ಮಾಡಾಕತ್ತಿರೋದು ದೊಡ್ಡ ತಪ್ಪು. ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಸಪೋರ್ಟ್ ಮಾಡೋ ಅಜರ್ಬೈಜಾನ್ದಾಗ ನೀವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾರತೀಯ ಕಾರ್ಯಕ್ರಮ ಅಂದ್ರ ಇಲ್ಲಿ ನಿಮ್ಮ ನೈತಿಕತೆ ಮೇಲೆ ಪ್ರಶ್ನೆ ಹುಟ್ಕೋತೈತಿ. ಕಾರ್ಯಕ್ರಮ ಮಾಡೋದೇ ತಪ್ಪು ಅಂತ ಅನ್ನೋಷ್ಟೊತ್ತಿಗೆ ಒಂದು ಪ್ಯಾಕೇಜ್ ಇಟ್ಕೊಂಡಾರ. ಈ ಸಮ್ಮೇಳನಕ್ಕೆ ಯಾರ್ಯಾರೆಲ್ಲ ಮಂದಿ ಬರ್ತಾರಲ್ಲ ಅವರಿಗೆ ಅಲ್ಲಿ ಟೂರಿಸ್ಟ್ ಪ್ಯಾಕೇಜ್ ಕೊಡಾಕತ್ತಾರ. ಅಂದ್ರ ಅಲ್ಲಿನ ಪ್ರವಾಸೋದ್ಯಮವನ್ನ ಪ್ರಮೋಟ್ ಮಾಡೋ ಕೆಲಸ. ಬಂದವ್ರಿಗೆ ಐಷಾರಾಮಿ ಹೋಟೆಲ್ ಒಳಗ ಸ್ಟೇ ಇರ್ತೈತಿ. ಸಿಟಿ ರೌಂಡ್ಸ್ ವಿತ್ ಗೈಡ್ ಅಂದ್ರ ಏನ್ ಅಜರ್ಬೈಜಾನ್ ಬಾಕು ಒಳಗೆ ಈ ಕಾರ್ಯಕ್ರಮ ನಡೆಯತೈತಲ್ಲ, ಆ ಬಾಕು ಸುತ್ತಮುತ್ತ ಇರೋ ಪ್ರವಾಸ ಸ್ಥಾನಗಳನ್ನೆಲ್ಲ ತೋರಿಸ್ತಾರ. ಅದ್ರ ಬಗ್ಗೆ ಮಾಹಿತಿ ಹೇಳಾಕ ಒಬ್ಬ ಗೈಡು ಇರ್ತಾನ. 3 ಟೈಮ್ ಬೇಕಾಗಿದ್ದು ಊಟ, ಏರ್ಪೋರ್ಟ್ ಇಂದ ಪಿಕಪ್ ಮಾಡಿ ಮತ್ತು ವಾಪಸ್ ಹೋಗಾಗ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರ. ಏನೇನ್ ಟೂರಿಸ್ಟ್ ಪ್ಲೇಸ್ಗಳದಾವಲ್ಲ ಅದೆಲ್ಲವನ್ನ ವಿಸಿಟ್ ಮಾಡಿಸ್ತಾರ. DJ ನೈಟ್ ಇಂದ ಹಿಡಿದು ಪಾರ್ಟಿಗಳಂತೂ ಮಸ್ತ್ ಇರ್ತಾವ. ಇದನ್ನ ಮೀರಿನೂ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳನ್ನ ಆ ಪ್ಯಾಕೇಜ್ ಒಳಗ ಕೊಡಾಕತ್ತಾರ. ಅಲ್ಲಿ ಬರೋರ ಕಾರ್ಯಕ್ರಮಕ್ಕೂ ಬಂದಂಗ ಆಗಿರ್ಬೇಕು, ಆ ಕಡೆ ಅಲ್ಲಿ ಟೂರು ಮಾಡಿದಂಗ ಆಗಿರ್ಬೇಕು ಅಲ್ರಿ. ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ಅವ್ರಿಗೆ ಅಲ್ಲೇ ಇದನ್ನೆಲ್ಲ ಮಾಡಬೇಕು ವಿತ್ ಪ್ಯಾಕೇಜ್ ಜೋಡಿ ಅನ್ನೋ ದರ್ದ್ ಏನಿತ್ತು? ಇವ್ರಿಗೆ ಅದ ದೇಶ ಯಾಕೆ ಬೇಕಾಗಿತ್ತು? ಒಂದು ವೇಳೆ ಈ ಪ್ರೋಗ್ರಾಮ ಮೊದಲ ಫಿಕ್ಸ್ ಆಗಿತ್ತು, ಆಪರೇಷನ್ ಸಿಂಧೂರಕ್ಕಿಂತ ಮುಂಚೆನ ಫಿಕ್ಸ್ ಆಗಿತ್ತು ಅಂದ್ರ ಆಪರೇಷನ್ ಸಿಂಧೂರ ಆದ್ಮೇಲೆ ಬೈಕಾಟ್ ಅಂತೆಲ್ಲ ಕೂಗೋ ಕೇಳಿ ಬಂದು ಅದಾದ್ಮೇಲೆ ನೀವು ಈ ಪ್ರೋಗ್ರಾಮ್ ಜಾಗನ ಬದಲಾಯಿಸ್ಬೋದಾಗಿತ್ತಲ್ರಿ. ಇನ್ನ ಟೈಮ್ ಇತ್ತು. ಆದ್ರೂ ನೀವು ಅಲ್ಲೇ ಮಾಡ್ತೀವಿ ವಿತ್ ಪ್ಯಾಕೇಜ್ ಅಂತಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಒಲವು ಅಂತ. ಒಂದು ಅಂದಾಜು ಲೆಕ್ಕದ ಪ್ರಕಾರ ಹೇಳ್ಬೇಕಂದ್ರ ಅಜರ್ಬೈಜಾನ್ ಏನೈತಲ್ರಿ, ಅಲ್ಲಿ ಹೆಚ್ಚಿನ ಪ್ರಮಾಣದಾಗ ಪ್ರವಾಸೋದ್ಯಮ ಬೆಳೆಯಾಕತ್ತಿರೋದನ್ನ ಭಾರತೀಯರಿಂದ. 2024 ಅಂಕಿ ಸಂಖ್ಯೆ ನೋಡಿದ್ರ ನಾವು 2,43,000 ಜನ ಅಲ್ಲಿ ಪ್ರವಾಸಕ್ಕೆ ಹೋಗ್ಯಾರ, ಟೂರಿಸ್ಟ್ ಬೆಳೆಸಾಕ್, ಉದ್ಧಾರ ಮಾಡಕ್. ಅವ್ರು ಖರ್ಚು ಮಾಡಿದ ವೆಚ್ಚ ಸರಿ ಸುಮಾರು 1,800 ಕೋಟಿ ರೂಪಾಯಿ. ನಮ್ಮಿಂದ ಉದ್ಧಾರ ಆಗಿ ನಮ್ಮ ವಿರುದ್ಧ ಇರೋರ್ನ ಉದ್ಧಾರ ಮಾಡ್ತೀವಿ ಅನ್ನೋರ್ಗಿ ನಾವ್ಯಾಕಿಷ್ಟು ಸಪೋರ್ಟ್ ಮಾಡಬೇಕು ಅಂತ. ಕೆಲವು ದಿನಗಳ ಹಿಂದ ಇನ್ನೊಂದು ಘಟನೆ ನಡೆದಿತ್ತು ನೋಡ್ರಿ, ಅದು ಎಲ್ಲ ಕಡೆ ಸುದ್ದಿನೂ ಆಗಿತ್ತು. ಕೊಚ್ಚಿನ್ ಯೂನಿವರ್ಸಿಟಿಯ ಹಿರಿಯ ವಿದ್ಯಾರ್ಥಿಗಳ ಸಂಘ, ಕ್ಯೂಬಾ ಅಂತೇನು ಕರೀತಾರಲ್ರಿ, ಅವರು ದುಬೈ ಒಳಗ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಶಾಹಿದ್ ಅಫ್ರಿದಿ, ಪಾಕಿಸ್ತಾನದ ಕ್ರಿಕೆಟಿಗ, ಭಾರತದ ಮೇಲೆ ಯಾವಾಗ್ಲೂ ದ್ವೇಷ ಸಾಸುವಂತ ಅವನ್ನ ಕರೆಸಿ ಮಾತಾಡ್ಸಿದ್ರು. ದೊಡ್ಡ ವಿವಾದನ ಸೃಷ್ಟಿ ಮಾಡ್ಕೊಂಡ್ರು. ಇವತ್ತು ನೋಡಿದ್ರೆ ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ಅವರು ಈ ಒಂದು ಕಾರ್ಯಕ್ರಮವನ್ನ, ಸಮ್ಮೇಳನವನ್ನ ಅದು ಅಜರ್ಬೈಜಾನ್ದಾಗ ಮಾಡ್ತೀವಿ ಅಂತ ಹೊಂಟಿರೋದು ದೊಡ್ಡ ಮಟ್ಟದಾಗ ಎಲ್ಲ ಕಡೆ ಕಿಚ್ಚೈತಿ. ಸೋಷಿಯಲ್ ಮೀಡಿಯಾದಾಗಂತರೂ ಇದರ ವಿರುದ್ಧ ಎಷ್ಟು ಮಾತಾಡಕತ್ತಾರಂದ್ರ ಇವ್ರಿಗೆ ಅದ ದೇಶ ಬೇಕಿತ್ತೇನು, ದ್ರೋಹಿ ದೇಶ ಅಂತೆಲ್ಲ ಟ್ವೀಟ್ಗಳು, ಕಮೆಂಟ್ಗಳು ಬರಾಕತ್ತಾವ. ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡಿದ್ರೆ ಕೇರಳಕ್ಕೆ ಯಾಕೆ ಇಂಥ ಮನಸ್ಥಿತಿ ಬರಾಕತ್ತೈತಿ, ಈ ಮನಸ್ಥಿತಿಗೆ ಭಾರತ ದ್ರೋಹಿ ಮನಸ್ಥಿತಿ ಅಂತ ಕರಿಬೇಕೇನು ಅನ್ನೋ ಪ್ರಶ್ನೆಗಳು ಹುಟ್ಕೊಂತಾವ. ಒಂದು ಕಡೆ ನೋಡಿದ್ರೆ ಇವರು ಇಸ್ರೇಲ್ ವಿರುದ್ಧದ ಮನಸ್ಥಿತಿ ಹೆಂಗೈತೆ ಅಂದ್ರೆ ಟಾಟಾ ಐಟಮ್ಗಳನ್ನ ಎಲ್ಲ ಬ್ಯಾನ್ ಮಾಡ್ರಿ ಅಂತ ಬೀದಿ ಮೇಲೆ ಇಳಿದ ಹೋರಾಟ ಮಾಡ್ತಾರ. ಇನ್ನೊಂದು ಕಡೆ ನೋಡಿದ್ರ ಭಾರತ ದ್ರೋಹಿ ದೇಶಕ್ಕೆ ಉದ್ಧಾರ ಮಾಡಕ, ಅಭಿವೃದ್ಧಿ ಮಾಡಕ ಅಲ್ಲೇ ಸಮ್ಮೇಳನಗಳನ್ನ ಆಯೋಜನೆ ಮಾಡ್ತಾರ. ಇದನ್ನೆಲ್ಲ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರ
ಎರಡನೇ ಕಾಶ್ಮೀರ ಆಗಾಕತ್ತೈತೇನೋ ಕೇರಳ ಅಂತ ಅನ್ನಿಸ್ತೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.